ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಷ್ಟವಿಲ್ಲದ ಮದುವೆ ಭಾಗ 71. ವೈಫಿ ಯಾರಾದರೂ ಏನಾದರೂ ಒಳ್ಳೆಯದು ಮಾಡಿದರೆ ಥ್ಯಾಂಕ್ಸ್ ಹೇಳಬೇಕು, ಇಲ್ಲ ಅವರ ಎಫರ್ಟನ್ನು ಅಪ್ರಿಷಿಯೇಟ್ ಮಾಡಬೇಕು. ಅದೆಲ್ಲ ಮಾಡಿದ್ದು ನಿನ್ನ ಗಂಡ ಅಂತ ಗೊತ್ತಾದಾಗ ಅಂತ ಹೇಳುತ್ತಾ ಎದ್ದು ಅಂಜಲಿಯತ್ತ ನಡೆದು ಬಂದ ಜೀವ ಅವಳನ್ನು ನವಿರಾಗಿ ಬಳಸಿ ಹೀಗೆ ಹೀಗೆ ಹಗ್ ಮಾಡಬೇಕು ಎಂದವನನ್ನು ವಿರೋಧಿಸದೆ ಅವಳ ಕೈಗಳು ಅವನನ್ನು ಬಳಸಿದವು. ಕ್ಯಾಬಿನ್ಗೆ ಕರೆಸಿ ಹೀಗೆ ಅವಳನ್ನು ಹಗ್ ಮಾಡಿದರೆ ಖಂಡಿತ ಕೋಪಿಸಿಕೊಂಡು ತನಗೊಂದಿಷ್ಟು ಬೈಯುತ್ತಾಳೆ, ಇಲ್ಲ ತನ್ನ ಜೊತೆ ಜಗಳಕ್ಕೆ ನಿಲ್ಲುತ್ತಾಳೆ ಎಂದುಕೊಂಡವನಿಗೆ ಅವಳ ವರ್ತನೆಯಿಂದ ಆಶ್ಚರ್ಯವಾಗಿತ್ತು. ಅವಳಿಂದ ದೂರ ಸರಿದು ಆರ್ ಯು ಓಕೆ ವೈಫಿ ಎಂದು ಕೇಳಿದರೆ ಐ ಎಮ್ ಓಕೆ, ಏನಾಗಿದೆ ನನಗೆ ಅಂದಳು. ಅಲ್ಲ, ನಿನ್ನತ್ರ ಬಂದರೂ ಗುರ್ ಅಂತಿದ್ದೋಳು ಈಗ ಹಗ್ ಅಂತ ಮುಂದೇನೋ ಹೇಳುವ ಮೊದಲೇ ನೀನೇ ಹೇಳಿದ್ದಲ್ವಾ ಗಂಡನಾದವನ ಎಫರ್ಟನ್ನು ಹಗ್ ಮಾಡಿ ಅಪ್ರಿಷಿಯೇಟ್ ಮಾಡಬೇಕೆಂದು ಎಂದವಳ ಮಾತಿಗೆ, ಹಾಗಾದರೆ ಅದೇ ಗಂಡ ಈಗ ಬೇರೇನೋ ಕೊಡಬೇಕು ಅಂತಾನೆ ಕೊಡ್ತೀಯಾ ಅಂತ ಕಣ್ಣು ಮಿಟುಕಿಸಿ ಕೇಳಿದ್ದವನ ವರಸೆಗೆ ತಬ್ಬಿಬ್ಬಾದವಳನ್ನು ನೋಡಿ ನಕ್ಕವನು ತನ್ನ ಕುರ್ಚಿಯಲ್ಲಿ ಹೋಗಿ ಕುಳಿತನು. ಹಾಗೆಲ್ಲ ಏನೂ ಕೊಡೋಲ್ಲ, ಈಗ ನನ್ನ ಕರೆಸಿದ್ದು ಯಾಕೆ ಅಂದಾಗ, ನಿನ್ನ ಫ್ರೆಂಡ್ ಐಶ್ವರ್ಯ ಹೇಗಿದ್ದಾಳೆ, ಮೀಟಿಂಗ್ ಅಟೆಂಡ್ ಮಾಡಿದ್ದಾಳೆ ಅಂದರೆ ಶಿ ಈಸ್ ಓಕೆ ಅಲ್ವಾ ಅಂದಿದ್ದಕ್ಕೆ, ಅದನ್ನು ನಿಮ್ಮಲ್ಲೇ ಕೇಳಬೇಕು ಜೀವ ಸರ್ ಎಂದು ಅವನ ಹೆಸರನ್ನು ಒತ್ತಿ ಹೇಳಿದಾಗ, ಅಂದರೆ ವಿಷಯ ಗೊತ್ತಾಯ್ತಾ? ಓ ವೆಯ್ಟ್, ಅದಕ್ಕೆ ನನ್ನ ಹಗ್ ಮಾಡಿದ್ದು ಅನ್ನು ಕಂಜೋಸ್ ಎಂದವನತ್ತ ಅಂದವಾದ ನಗು ಬೀರಿ, ಬೆಳಿಗ್ಗೆ ಗಿರಿಧಾಮಕ್ಕೆ ಬಂದ ನಾನು ಸೀದಾ ಐಶ್ವರ್ಯ ಬಳಿ ಹೋಗಿ ಮಾತನಾಡಿ ಬಂದರೂ ಅವಳಲ್ಲಿ ಅಷ್ಟೇನೂ ಬದಲಾವಣೆ ಆಗಿರಲಿಲ್ಲ. ಅಂಥದರಲ್ಲಿ 1.5 ಗಂಟೆಯೊಳಗಡೆ ಅದೇನು ಮಿರಾಕಲ್ ಆಗಿ ಅವಳು ಮೀಟಿಂಗಿಗೆ ಬಂದಳು ಅನ್ನೋ ವಿಷಯ ನನ್ನ ತಲೆ ಕೊರೆಯುತ್ತಿತ್ತು. ಈಗ ಇಲ್ಲಿಗೆ ಬರುವ ಮೊದಲು ಬಾಲಕೃಷ್ಣನನ್ನು ಭೇಟಿಯಾದ ಮೇಲೆ ತಿಳಿಯಿತು, ಐಶು ಬದಲಾಗೋಕ್ಕೆ ನೀನು ಕಾರಣ ಅಂತ. ಅದೇ ಖುಷಿಯಲ್ಲಿ ಅಂತ ಎತ್ತಲೋ ನೋಡುತ್ತಾ ಸುಮ್ಮನಾದಳು. ಜೀವ ಕ್ಯಾಬಿನ್ ಹೊಕ್ಕವನು ಇಷ್ಟು ದಿನದ ಎಲ್ಲ ಅಪ್ಡೇಟ್ ನೋಡಿ ಐಶ್ವರ್ಯ ವಿಷಯ ನೆನಪಾದಾಗ ಅವಳಿಗೆ ಕರೆ ಮಾಡಿದನು. ಕರೆ ಸ್ವೀಕರಿಸಿದವಳ ಧ್ವನಿ ಕೇಳಿ ಇನ್ನೂ ಅಳುತ್ತಿದ್ದಾಳೆ ಎಂದುಕೊಂಡವನು ಅವಳಿಗೆ ಆಯುಷ್ ಫ್ಯಾಮಿಲಿ ಬಗ್ಗೆ ಹಾಗೂ ಅವರ ಬಿಸಿನೆಸ್ ಎಂಪ್ಲಾಯರ್ ಬಗ್ಗೆ ಚಿಕ್ಕದಾಗಿ ಪರಿಚಯ ಹೇಳಿ, ಒಂದು ವೇಳೆ ಅವಳು ಆಯುಷ್ ಬಳಿ ತನ್ನ ಪ್ರೀತಿ ಹೇಳುತ್ತಿದ್ದರೂ ಅವನು ಒಪ್ಪುತ್ತಿರಲಿಲ್ಲ ಎನ್ನುವುದನ್ನು ಅವಳಿಗೆ ಅರ್ಥವಾಗುವಂತೆ ತಿಳಿಸಿದ್ದ. ಇನ್ನು ಅವಳ ಜೊತೆಗಿನ ಅವನ ಒಡನಾಟದ ಬಗ್ಗೆ ಕೇಳಿ, ಆಯುಷ್ ಸ್ವಲ್ಪ ಫ್ರೆಂಡ್ಲಿ ನೇಚರ್ ಹುಡುಗ, ಜೊತೆಗೆ ಸ್ವಲ್ಪ ಫ್ಲರ್ಟಿ. ಅವನು ಹೋದಲ್ಲೆಲ್ಲ ಅವನ ಫೀಮೇಲ್ ಫ್ಯಾನ್ಸ್ ಇದ್ದೇ ಇರುತ್ತಾರೆ. ತಾನು ಅವಳಲ್ಲಿ ಒಬ್ಬಳು ಎನ್ನುವುದು ತಿಳಿದಾಗ ಇಲ್ಲಿಯವರೆಗೆ ಅವಳ ಮನದಲ್ಲಿದ್ದ ನೋವೆಲ್ಲ ಕ್ಷಣದಲ್ಲಿ ಮಾಯವಾಗಿತ್ತು. ಕನ್ನಡಿಯೊಳಗಿನ ಗಂಟು ತನ್ನದಲ್ಲ ಎನ್ನುವಂತೆ ಅವಳಿಗೆ ವಾಸ್ತವದ ಅರಿವಾಗಿ ತನ್ನ ಕರ್ತವ್ಯಕ್ಕೆ ವಾಪಸ್ಸಾಗಿದ್ದಳು. ಮೀಟಿಂಗ್ ಹಾಲಲ್ಲಿದ್ದ ಐಶ್ವರ್ಯಳನ್ನು ನೋಡಿ ಅಂಜಲಿಗೆ ನಿಜಕ್ಕೂ ಆಶ್ಚರ್ಯವಾಗಿತ್ತು. ತಾನು ಅವಳನ್ನು ಭೇಟಿಯಾದಾಗ ಆಕಾಶ ತಲೆ ಮೇಲೆ ಬಿದ್ದಂತೆ ಇದ್ದವಳು ಈಗ ಎಂದಿನಂತೆ ಇಷ್ಟೊಂದು ಆಕ್ಟಿವ್ ಆಗಿರುವುದನ್ನು ನೋಡಿದವಳಿಗೆ ಖುಷಿಯಾದರೂ ಇದೆಲ್ಲ ಹೇಗೆ ಎನ್ನುವ ಪ್ರಶ್ನೆ ಅವಳಲ್ಲಿ ಇದ್ದೇ ಇತ್ತು. ಬಾಲಕೃಷ್ಣ ಕರೆ ಮಾಡಿದಾಗ ಅವನಲ್ಲಿ ಐಶ್ವರ್ಯ ಬಗ್ಗೆ ವಿಚಾರಿಸಿದ ಮೇಲೆ ನಿಜ ತಿಳಿದವಳಿಗೆ ಜೀವ ಮೇಲಿದ್ದ ಅಭಿಮಾನ ಹೆಚ್ಚಾಗಿತ್ತು. ಕಂಜೂಸ್, ಆ ವಿಷಯ ಬಿಡು, ನಾನು ಮಾಡಿದ ಬದಲಾವಣೆ ಇಷ್ಟವಾಯ್ತಾ? ಬೇರೆ ಬೇಡ, ನಿಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ಹೇಳು ಎಂದು ಕುರ್ಚಿಗೆ ಹೊರಗಿ ಕೇಳಿದರೆ, ಈಗ ಗಿರಿಧಾಮ ಯಾವ 5 ಸ್ಟಾರ್ ಹೋಟೆಲಿಗೂ ಕಮ್ಮಿ ಇಲ್ಲ ಅಂತ ಅನ್ನಿಸ್ತಿದೆ ಜೀವ. ನನ್ನ ಡಿಪಾರ್ಟ್ಮೆಂಟ್ ಬಗ್ಗೆ ಹೇಳಬೇಕಾದರೆ ಕಿಚನ್ನಲ್ಲಿ ಪಕ್ಕ ಪ್ರೊಫೆಷನಲ್ ವಾತಾವರಣವನ್ನು ಸೃಷ್ಟಿ ಮಾಡಿದ್ದೀಯ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಮೈ ಮೇಲೆ ಇರುವ ಈ ಚೆಫ್ ಕೋಟ್, ಇಷ್ಟು ದಿನ ಇರದ ಏನೋ ಹೊಸತನ ಈ ಕೋಟ್ ಧರಿಸಿದ ಮೇಲೆ ಮೈ ಒಕ್ಕಂತಿದೆ. ಚೆಫ್ ಆಗೋದು ನನ್ನ ಕನಸಷ್ಟೇ ಅಲ್ಲ ಜೀವ, ಅದು ನನ್ನ ಉಸಿರಾಗಿತ್ತು. ಹೈಸ್ಕೂಲ್ ಮುಗಿದ ಕೂಡಲೇ ಅಮ್ಮನ ಬಳಿ ಹೇಳಿದ್ದೆ, ನಾನು ದೊಡ್ಡ ಚೆಫ್ ಆಗಬೇಕು, ನಾನು ಮುಂಬೈಗೆ ಹೋಗಿ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡ್ತೀನಿ ಅಂತ. ಅಮ್ಮನ ಸಪೋರ್ಟಿಂದ ಮುಂಬೈಗೆ ಏನೋ ಹೋದೆ. ನಂತರ ಚೆಫ್ ಆಗಲು ನಾನು ಸವೆಸಿದ ದಾರಿ, ಪಟ್ಟ ಕಷ್ಟ, ಈ ಚೆಫ್ ಕೋಟ್ ಹಿಂದೆ ಅದೆಷ್ಟೋ ಕಣ್ಣೀರಿನ ಕಥೆಗಳಿವೆ ಜೀವ. ಹೌದು, ನಾವೇನೋ ಬಡ ಕುಟುಂಬದವರಲ್ಲ,
ಅಪ್ಪ ಮಕ್ಕಳಿಗಾಗಿ ಕೋಟಿಗಟ್ಟಲೆ ಹಣ ಮಾಡಿ ಹೋಗಿದ್ರು. ಆದರೆ ಆ ಹಣದಿಂದ ನನ್ನ ಕನಸು ನನಸಾಗುವುದು ನನಗಿಷ್ಟವಿರಲಿಲ್ಲ. ಕಷ್ಟಪಟ್ಟು ಸಾಧನೆ ಮಾಡಬೇಕು ಅಂತ ಹೊರಟವಳಿಗೆ ನೋವು, ಅವಮಾನ ಎಲ್ಲ ಎದುರಿಸಬೇಕಾಗಿತ್ತು. ಆಗ ನನಗೆ ಸಿಕ್ಕ ದಾರಿ ಮಾಸ್ಟರ್ ಚೆಫ್ ರಿಯಾಲಿಟಿ ಶೋ. ಆಗಲೇ 2 ಸೀಸನ್ ಆಡಿಷನ್ ಕೊಟ್ಟು ರಿಜೆಕ್ಟ್ ಆಗಿದ್ದೆ. ಕಾರಣ ಅಲ್ಲಿಯೂ ಕೆಟ್ಟ ರಾಜಕೀಯ. ಆದರೂ ಹಠ ಬಿಡದೆ ಮುಂದಿನ ಸೀಸನ್ಗೆ ಇನ್ನಷ್ಟು ತಯಾರಿಯಾಗಿ ಹೋಗಿದ್ದೆ. ನನ್ನ ಹಠದ ಜೊತೆ ನನ್ನ ಶ್ರಮಕ್ಕೆ ಫಲ ಸಿಕ್ಕಿತ್ತು. ಚೆಫ್ ಸರ್ಟಿಫಿಕೇಟ್ ಹಿಡಿದು 3 ಸ್ಟಾರ್ ಹೋಟೆಲಿನಿಂದ 5 ಸ್ಟಾರ್ ಹೋಟೆಲ್ನವರೆಗೂ ಕೆಲಸಕ್ಕಾಗಿ ನಾಯಿ ಅಲೆದ ಹಾಗೆ ಅಲೆದಾಡಿದೆ. ಹಾಗೆಲ್ಲ ನನ್ನ ಒಂದು ಡಿಶ್ ಟೇಸ್ಟ್ ಮಾಡಿಸದೆ ರಿಜೆಕ್ಟ್ ಮಾಡಿದವರು ನಾನು ಮಾಸ್ಟರ್ ಚೆಫ್ ವಿನ್ನರ್ ಎಂದು ತಿಳಿದ ಬಳಿಕ 20ಕ್ಕಿಂತಲೂ ಹೆಚ್ಚು 5 ಹಾಗೂ 7 ಸ್ಟಾರ್ ಹೋಟೆಲ್ ತಮ್ಮ ಹೋಟೆಲಲ್ಲಿ ಕೆಲಸ ಮಾಡಿ ಎಂದು ಜಾಬ್ ಆಫರ್ ಲೆಟರ್ ಮೇಲ್ ಮಾಡಿದ್ದರು. ಅದಕ್ಕೆಲ್ಲ ಕಾರಣ ನನ್ನ ಮೇಲಿರುವ ಈ ಕೋಟ್ ಜೀವ ಅಂತ ಅಂಜಲಿ ಒಂದಷ್ಟು ವಿಷಯಗಳನ್ನು ನೆನಪಿಸಿಕೊಂಡು ಭಾವುಕಳಾಗಿದ್ದರೆ ನಿಮಿಷಗಳ ನೀರವ ಮೌನದ ಬಳಿಕ ಸಾರಿ, ತುಂಬ ಜಾಸ್ತಿಯಾಗಿ ಮಾತಾಡಿದೆ ಅನ್ಸುತ್ತೆ ಎಂದವಳ ಬಳಿ ನಡೆದು ಈ ಬಾರಿ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ರಿಯಲಿ ಪ್ರೌಡ್ ಆಫ್ ಯು ಅಂಜಲಿ ಎಂದವನ ಎದೆಗೆ ಹೊರಗಿದಳು. ಯಾಕೋ ಇಬ್ಬರಿಗೂ ಆ ಕ್ಷಣ ಮಾತು ಬೇಡವಾಗಿತ್ತು. ನಿಮಿಷಗಳ ಬಳಿಕ ಸಾರಿ ಆ್ಯಂಡ್ ಥ್ಯಾಂಕ್ ಯು. ಸಾರಿ ಯಾಕಂದರೆ ಇಷ್ಟೊಂದು ಫೇಮಸ್ ಚೆಫನ್ನು ತುಂಬ ಕಾಡಿಸಿದ್ದೀನಿ, ತುಂಬ ಕಷ್ಟ ಕೊಟ್ಟಿದ್ದೀನಿ. ಇನ್ನು ಥ್ಯಾಂಕ್ಸ್ ಗಿರಿಧಾಮವನ್ನು ನಿನ್ನ ವರ್ಕ್ ಪ್ಲೇಸ್ ಆಗಿ ಆಯ್ಕೆ ಮಾಡಿದ್ದಕ್ಕೆ ಎಂದವನ ಮಾತಿಗೆ ನಸುನಕ್ಕು ಅವನಿಂದ ದೂರ ಸರಿದಳು. ಗಂಗಾಧರ್ ಅಲ್ಲೇ ಇದ್ದುದರಿಂದ ಮಕ್ಕಳಿಗೆ ಕರೆ ಮಾಡಿ ಒಟ್ಟಿಗೆ ಊಟ ಮಾಡಲು ಕರೆದಾಗ ಇಬ್ಬರು ಅವರಿದ್ದತ್ತ ನಡೆದರು. ಇಷ್ಟು ದಿನ ರಜೆಯಲ್ಲಿದ್ದವರು ಗಿರಿಧಾಮದ ಬಗ್ಗೆ ಜಯಕರ್ ಮೂಲಕ ತಿಳಿದುಕೊಳ್ಳುತ್ತಾ ಮೂವರು ಊಟ ಮುಗಿಸಿ ಗಂಗಾಧರ್ ಮುತ್ತುವಿನ ಜೊತೆ ಮನೆಯತ್ತ ಹೊರಟರೆ ಜೀವ ಮತ್ತು ಅಂಜಲಿ ತಮ್ಮ ಕೆಲಸದತ್ತ ಮುಖ ಮಾಡಿದರು. ಜೀವ ಮತ್ತು ಅಂಜಲಿ ಮದುವೆಯಾಗಿ ತಿಂಗಳು ಕಳೆದಿತ್ತು. ಇಬ್ಬರು ತಮ್ಮ ತಮ್ಮ ಜೀವನದಲ್ಲಾದ ಚಿಕ್ಕ ಪುಟ್ಟ ವಿಷಯಗಳನ್ನು ಹೇಳಿಕೊಂಡು ಇಬ್ಬರ ನಡುವೆ ಇದ್ದ ಗೆಳೆತನ ಗಟ್ಟಿ ಮಾಡಿಕೊಂಡರೆ ಉಳಿದಂತೆ ಆಗಾಗ ಇಬ್ಬರ ನಡುವೆ ಕೆಲವೇ ಕ್ಷಣಗಳ ಜಗಳ, ಕೋಪ, ಹುಸಿ, ಮುನಿಸು ರಾಜ್ಯಭಾರ ಮಾಡುತ್ತಿತ್ತು. ಗಿರಿಧಾಮದಲ್ಲಿ ಜೀವ ಎಲ್ಲವನ್ನ ಸುಸೂತ್ರವಾಗಿ ಮುನ್ನಡೆಸಿಕೊಂಡು ಹೋಗುತ್ತಿದ್ದನು. ಈಗೀಗ ಹೆಂಡತಿಯ ಜೊತೆ ಊಟ ಮಾಡುವಾಗ ಅವಳ ಗೆಳೆಯರಾದ ಬಾಲಕೃಷ್ಣ ಮತ್ತು ಐಶ್ವರ್ಯಳನ್ನು ತಮ್ಮೊಟ್ಟಿಗೆ ಊಟ ಮಾಡಲು ಕರೆಯುತ್ತಿದ್ದರಿಂದ ಕ್ರಮೇಣ ಅವರಿಬ್ಬರೂ ಕೂಡ ಜೀವ ಗೆಳೆಯರಾದರು. ಹಾಗಾಗಿ ಅವರಿಬ್ಬರಿಗೆ ಈಗೀಗ ಗಂಡ ಹೆಂಡತಿ ನಡುವೆ ಚಿಕ್ಕ ಪುಟ್ಟ ಜಗಳವಾದರೆ ಅವರಿಬ್ಬರು ಪ್ಯಾಚಪ್ ಮಾಡಿಸುವುದರಲ್ಲೇ ಸಾಕಾಗುತ್ತಿತ್ತು. ಒಟ್ಟಾರೆ ಎಲ್ಲರ ಜೀವನವು ಸುಗಮವಾಗಿ ಸಾಗುತ್ತಿರುವಾಗ ದಿತ್ಯಾಳಿಂದ ವಿನಾಯಕ ನಡೆಸುತ್ತಿದ್ದ ರೆಸಾರ್ಟ್ ಮೇಲೆ ಡ್ರಗ್ಸ್ ವಿಷಯವಾಗಿ ಪೊಲೀಸ್ ರೇಡ್ ಆಗಿತ್ತು. ದಿತ್ಯಾಳ ಫ್ರೀ ಪ್ಲ್ಯಾನ್ನಿಂದಾಗಿ ರೆಸಾರ್ಟಲ್ಲಿ ಡ್ರಗ್ಸ್ ಸಿಕ್ಕಿ ವಿನಾಯಕ ಅರೆಸ್ಟ್ ಆದರೂ ದಿನಕರ್ ಸ್ವಲ್ಪವೂ ಅಳುಕದೆ ಜಯರಾಜ್ ಮೂಲಕ ಪಡೆದ ಸಾಕ್ಷಿಯನ್ನು ಪೊಲೀಸರಿಗೆ ಕೊಟ್ಟು ವಿನಾಯಕನನ್ನು ಪೊಲೀಸ್ ಸ್ಟೇಷನ್ನಲ್ಲಿ 10 ನಿಮಿಷವೂ ಕೂರಲು ಬಿಡದೆ ಮನೆಗೆ ಕರೆದುಕೊಂಡು ಬಂದಿದ್ದರು. ಇದರಿಂದ ದಿತ್ಯ ಇನ್ನಷ್ಟು ಕೋಪಗೊಂಡು ಸ್ವಲ್ಪ ದಿನ ಸುಮ್ಮನಿದ್ದು ಅವಳ ಟಾರ್ಗೆಟ್ ಬದಲಾಯಿಸಿದ್ದಳು. ಈ ಬಾರಿ ಅವಳ ಟಾರ್ಗೆಟ್ ಗಿರಿಧಾಮವಾಗಿತ್ತು. ಹೇಗಾದರೂ ಗಿರಿಧಾಮದ ಒಳಗಡೆ ನುಸುಳಲು ದಾರಿ ಹುಡುಕುತ್ತಿದ್ದಳು. ಇದನ್ನೆಲ್ಲ ಜಯರಾಜ್ ದಿನಕರರಿಗೆ ಹೇಳಿದಾಗ ಕೋಪದಲ್ಲಿ ಕೆಂಡಾಮಂಡಲವಾಗಿದ್ದರು. ಹೇಗಾದರೂ ಮಾಡಿ ಅವಳನ್ನು ಭೇಟಿಯಾಗಿ ತಾಯಿ ಮಕ್ಕಳಿಗೆ ಬುದ್ಧಿ ಕಲಿಸಬೇಕೆಂದು ನಿರ್ಧರಿಸಿದ ಮರುದಿನವೇ ಜಯರಾಜ್ ಅವರಿಗೆ ಫೋನ್ ಮಾಡಿದ್ದನು. ದಿನೇಶನ ಹೆಂಡತಿ ಮಕ್ಕಳು ಹೋಗುತ್ತಿದ್ದ ಕಾರು ಆಕ್ಸಿಡೆಂಟ್ ಆಗಿ ತಾಯಿ ಮಗ ಸ್ಪಾಟ್ ಡೆತ್ ಆದರೆ ದಿತ್ಯ ಆಸ್ಪತ್ರೆಯಲ್ಲಿದ್ದರೂ ಅವಳ ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿದೆ ಎಂದು ಜಯರಾಜ್ ಹೇಳಿದಾಗ ಈ ವಿಷಯ ತಿಳಿದವರಿಗೆ ಒಮ್ಮೆ ಬೇಸರವಾದರೂ ನಂತರ ಪಾಪದ ಕೊಡ ತುಂಬಿರಬೇಕು, ಅದಕ್ಕೆ ಆ ದೇವರು ಪಾಪಿಗಳನ್ನು ಬೇಗ ಕರೆದುಕೊಂಡನೆಂದು ನಿಟ್ಟುಸಿರು ಹೊರಚೆಲ್ಲಿದರು. ಗಂಗಾಧರ್ ಮತ್ತು ಜೀವಾನಿಗೂ ವಿಷಯ ಹೇಳಿದಾಗ ಅವರಿಗೂ ಒಮ್ಮೆ ಗಾಬರಿಯಾಗಿತ್ತು. ಹೆಂಡತಿ ಮಗನ ಅಂತ್ಯಕ್ರಿಯೆ ಮಾಡಲು ಪೊಲೀಸ್ ಪ್ರೊಟೆಕ್ಷನ್ ಜೊತೆ ಬಂದ ದಿನೇಶನನ್ನು ನೋಡಿದ ದಿನಕರ್ ಕರುಳು ಚುರುಕೆಂದಿತ್ತು. ರಾಜನಂತೆ ಇದ್ದವನು ಈಗ ಬಡಕಲು ಶರೀರ, ಕಳೆಗುಂದಿದ ಮುಖವನ್ನು ನೋಡಿದವರ ಕಂಗಳು ತುಂಬಿದ್ದವು. ಹೆಂಡತಿ ಮಗನ ಅಂತ್ಯಕ್ರಿಯೆ ಮುಗಿಸಿದವನ ಬಳಿ ನಡೆದ ದಿನಕರ್, ಈಗ ಖುಷಿಯಾಯ್ತಾ ನಿನಗೆ?
4 ದಿನದ ಬದುಕನ್ನು ಖುಷಿಯಾಗಿ ಕಳೆಯೋದು ಬಿಟ್ಟು ದ್ವೇಷ, ಅಸೂಯೆ ತುಂಬಿಕೊಂಡು ನಿನ್ನ ಜೀವನವನ್ನು ಏನು ಮಾಡಿಕೊಂಡೆ ನೋಡು. ನಿನ್ನ ಹೆಂಡತಿ ಮಗನ ಸಾವಿಗೆ ನೀನೇ ಕಣೋ ಕಾರಣ. ನಿನ್ನಿಂದಲೇ ಅವರು ಒಂದರ ಮೇಲೆ ಒಂದರಂತೆ ಪಾಪದ ಕೆಲಸ ಮಾಡುತ್ತಾ ಸಾಗಿದ್ದು. ಇನ್ನೊಬ್ಬಳು ನಿನ್ನ ಪಾಪದಲ್ಲಿನ ಪಾಲುದಾರಳು ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದಾಳೆ. ಬಾಳಿ ಬದುಕಬೇಕಾದ ಮಗಳಿಗೆ ಮನೆಹಾಳು ಬುದ್ಧಿಯನ್ನು ಕಲಿಸಿ ಅವಳ ಜೀವನವನ್ನು ನರಕ ಮಾಡಿಬಿಟ್ಟೆ. ಅಲ್ಲ, ನಿನಗೆ ಏನು ಕಮ್ಮಿ ಮಾಡಿದ್ದೆ ನಾನು? ನನ್ನೆಲ್ಲ ಆಸ್ತಿಯಲ್ಲಿ ಸ್ವಲ್ಪ ಜಾಸ್ತಿಯೇ ನಿನಗೆ ಕೊಟ್ಟಿದ್ದೇನೆ. ಈಗಲೂ ನಿನ್ನಲ್ಲಿರುವ ಪ್ರಾಪರ್ಟಿ, ಬ್ಯಾಂಕ್ ಬ್ಯಾಲೆನ್ಸ್ನಿಂದ ನಿನ್ನ ಹೆಂಡತಿ ಮಕ್ಕಳು ರಾಜರಂತೆ ಜೀವನ ಸಾಗಿಸಬಹುದಾಗಿತ್ತು. ಇಷ್ಟೇ ಅಲ್ಲದೆ ನಿನ್ನ ಹೆಂಡತಿ ಅಪ್ಪನ ಆಸ್ತಿಯೆಲ್ಲ ಅವಳಿಗೆ ಸಿಕ್ಕಿದೆ. ಆದರೂ ಯಾಕೋ ಈ ಅತ್ಯಾಸೆ? ನಿನ್ನ ಮೇಲೆ ಅದೆಷ್ಟು ಕನಸಿತ್ತು ನನಗೆ. ಮಾಲಿನಿ ಕೊನೆಯುಸಿರು ಎಳೆಯುವವರೆಗೂ ನಿನ್ನ ಬಗ್ಗೆಯೇ ಹೇಳುತ್ತಿದ್ದಳು. ನೀನು ಮಾಡಿದ ತಪ್ಪಿಗೆ ನಿನಗೆ ಶಿಕ್ಷೆ ನೀಡಿತ್ತೇ ವಿನಃ ನಿನ್ನನ್ನು ನಮ್ಮಿಂದ ದೂರ ಮಾಡಲೇ ಇಲ್ಲ ಕಣೋ ಎಂದವರಿಗೆ ದುಃಖದಲ್ಲಿ ಗಂಟಲು ಕಟ್ಟಿತ್ತು. ದಿನೇಶ್ ಅಪ್ಪನೆದುರು ಕುಸಿದು ಕುಳಿತು ಅವರ ಕಾಲಿನ ಮೇಲೆ ಮುಖವಿಟ್ಟು ಕಣ್ಣೀರು ಹಾಕಿದರೆ ಮಗನನ್ನು ಎತ್ತಿ ಬರಸೆಳೆದು ತಬ್ಬಿಕೊಂಡರು. ಪೊಲೀಸ್ ಟೈಮ್ ಆಗಿದೆ ಎಂದು ಹೇಳಿದಾಗ ದಿನೇಶ್ ಅಪ್ಪನಲ್ಲಿ ಮಗಳನ್ನು ನೋಡಲೇಬೇಕು ಎನ್ನುವ ಆಸೆ ವ್ಯಕ್ತಪಡಿಸಿದಾಗ ದಿನಕರ್ ತನ್ನ ಆಪ್ತರಿಗೆ ಫೋನ್ ಮಾಡಿ ಪರ್ಮಿಷನ್ ಪಡೆದು ಪೊಲೀಸ್ ಜೊತೆಗೆ ಮಗನನ್ನು ಕರೆದುಕೊಂಡು ದಿತ್ಯಾಳಿದ್ದ ಆಸ್ಪತ್ರೆಗೆ ಹೋದರು. ಮಿಷನ್ನುಗಳ ಸಹಾಯದಿಂದ ಉಸಿರಾಡುತ್ತಿರುವ ಮಗಳನ್ನು ಗಾಜಿನ ಮೂಲಕ ನೋಡಿದ ದಿನೇಶ್ ದುಃಖ ಮುಗಿಲು ಮುಟ್ಟಿತ್ತು. ಅವನನ್ನು ಸಮಾಧಾನಿಸುತ್ತಿರುವಾಗ ಬಂದ ಡಾಕ್ಟರ್ ದಿತ್ಯಾಳ ಬಗ್ಗೆ ಸದ್ಯಕ್ಕೆ ಏನೂ ಹೇಳಲು ಆಗೋಲ್ಲವೆಂದರು. ಅಲ್ಲೇ ಅಳುತ್ತಾ ಕೂತ ದಿನೇಶ್ ಎದುರು ಬಂದ ಪೊಲೀಸ್ ಟೈಮ್ ಆಗಿದೆ, ಹೊರಡೋಣವೆಂದರೆ ಎದ್ದು ಅಪ್ಪನ ಬಳಿ ಹೋಗಿ ಅಪ್ಪ ಅಪ್ಪ ದಿತ್ಯಾ ಇನ್ನವಳಿಗೆ ಯಾರು ದಿಕ್ಕು? ನೀವು ಹೇಳಿದಂತೆ ದ್ವೇಷ, ಅತಿಯಾಸೆಗೆ ಬಲಿಯಾಗಿ ನನ್ನ ಕುಟುಂಬವನ್ನೇ ಕಳೆದುಕೊಂಡೆ ಎಂದು ಪುನಃ ಕಣ್ಣೀರಾಕಿದವನನ್ನು ನೋಡಿ ಬೇಸರವಾದರೂ ಮಾಡಿದ್ದುಣ್ಣೋ ಮಹಾರಾಯ ಅಂತಾರಲ್ಲ, ನೀನೇ ಮಾಡಿದ ಪಾಪದ ಫಲವಿದು. ಬೆಳೆಯುವ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಟ್ಟಿದ್ದರೆ ಇಂತಹ ದಿನ ನೀನು ಎದುರು ನೋಡಬೇಕಾಗಿರಲಿಲ್ಲ. ಒಳಗಡೆ ಮಲಗಿದವಳ ಮೇಲೆ ನನಗಂತೂ ಮೊಮ್ಮಗಳು ಎನ್ನುವ ಕಿಂಚಿತ್ತು ಆಸೆ ಕರುಣೆ ಯಾವುದೂ ಇಲ್ಲ. ಯಾಕೆಂದರೆ ತನ್ನ ಸ್ವಂತ ಮಾವ ವಿನಾಯಕನ ಮೇಲೆ ಛೀ ಹೇಳೋಕು ಅಸಹ್ಯ ಆಗುತ್ತೆ. ಹಾಗಾಗಿ ನಿನ್ನ ಮಗಳು ಅನ್ನೋ ಕಾರಣಕ್ಕೆ ಅವಳು ಹುಷಾರಾದ ಮೇಲೆ ಇದೆಲ್ಲ ಕೆಟ್ಟ ಗುಣಗಳನ್ನು ಬಿಟ್ಟು ಒಳ್ಳೆಯ ಹುಡುಗಿಯಾಗಿ ಬದುಕುತ್ತೇನೆ ಅಂದರೆ ನಮ್ಮ ಜೊತೆ ಇರಲು ಅವಕಾಶ ಕೊಡ್ತೀನಿ. ಇಲ್ಲ ಅಪ್ಪನಿಗಾಗಿ ಗಂಗಾಧರ್ ಮತ್ತು ಗಿರಿಧಾಮವನ್ನು ಸರ್ವನಾಶ ಮಾಡ್ತೀನಿ ಅಂತ ಪುನಃ ಅದೇ ರಾಗ ಹಾಡಿದರೆ ನೀನಿದ್ದ ಜೈಲಲ್ಲಿ ನಿನ್ನ ಮಗಳಿರುತ್ತಾಳೆ. ಹೇಗೂ ಅವಳಿಗೆ ಪ್ರಜ್ಞೆ ಬಂದ ಮೇಲೆ ನಿನ್ನ ಬಳಿ ಖಂಡಿತ ಓಡಿ ಬರ್ತಾಳೆ. ಅವಳಲ್ಲಿ ಅದೇನು ಮಾತನಾಡಬೇಕು ಅನ್ನೋ ನಿರ್ಧಾರ ನೀನು ಮಾಡು. ಇಷ್ಟು ವರ್ಷ ಜೈಲಲ್ಲಿದ್ದರೂ ನೀನಂತೂ ಬದಲಾಗಲಿಲ್ಲ. ನಿನ್ನ ದುರ್ಬುದ್ಧಿಯಿಂದ ಹೆಂಡತಿ ಮಗನನ್ನು ಕಳೆದುಕೊಂಡೆ. ಈಗ ಮಗಳೊಬ್ಬಳಿದ್ದಾಳೆ. ಅವಳನ್ನು ಏನು ಮಾಡಬೇಕು ಅನ್ನೋ ನಿರ್ಧಾರ ನಿನ್ನ ಕೈಯಲ್ಲಿದೆ. ಪೊಲೀಸ್ ಕರ್ಕೊಂಡು ಹೋಗಿ ಇವನನ್ನು ಅಂತ ದಿನಕರ್ ಡಾಕ್ಟರ್ ಬಳಿ ಮಾತನಾಡಿ ಅಲ್ಲಿಂದ ಮನೆಯತ್ತ ಹೊರಟರು. ಇತ್ತ ಕಡೆ ಜೀವ ಗೆಸ್ಟ್ ರಿವ್ಯೂ ಓದುತ್ತಾ ಏನಾದರೂ ಬದಲಾವಣೆ ಸಜೆಸ್ಟ್ ಮಾಡಿದ್ದಾರಾ ಎನ್ನುವುದನ್ನು ನೋಡುತ್ತಿದ್ದರೆ ಅವನ ಕ್ಯಾಬಿನ್ ಡೋರ್ ಸದ್ದು ಆದಾಗ ತಲೆ ಎತ್ತಿ ಒಳಬರಲು ಹೇಳಿದನು. ಎದುರಿರುವ ಗೆಳೆಯನನ್ನು ನೋಡಿ ಆಶ್ಚರ್ಯದಲ್ಲಿ, ಮನು, ವಾಟ್ ಎ ಸರ್ಪ್ರೈಸ್ ಮ್ಯಾನ್, ನೀನಿಲ್ಲಿ ಅಂತ ಅವನತ್ತ ಹೋಗಿ ತಬ್ಬಿಕೊಂಡನು. ಮನು ಕೂಡ ಅವನನ್ನು ಆಲಿಂಗಿಸಿ, ಏನು ಮಾಡೋದು, ನನ್ನ ಗೆಳೆಯ ಟೂ ಮಚ್ ಬ್ಯುಸಿ, ಅಲ್ಲದೆ ವಂದಿತ ಅಕ್ಕ ಬೇರೆ ತಿಂಗಳಿಗೊಮ್ಮೆ ನಿನಗೆ ಕಾಲ್ ಮಾಡಿದರೆ ಸಾಕು ಅನ್ನೋ ವಾರ್ನಿಂಗ್ ಕೊಟ್ಟಿದ್ದಾಳೆ. ಹಾಗಾಗಿ ಇಲ್ಲಿಗೆ ಬರಬೇಕಾಯಿತು ಅಂದಾಗ ಅವನ ಹೊಟ್ಟೆಗೆ ತಿವಿದ ಜೀವ ದೂರ ಸರಿದು ಕಿಚನ್ನಿಗೆ ಫೋನ್ ಮಾಡಿ ಕ್ಯಾಬಿನ್ನಿಗೆ ಜ್ಯೂಸ್ ಕಳಿಸುವಂತೆ ಹೇಳಿ, ಬಾ ಕೂತ್ಕೋ, ಜೋಕ್ ಮಾಡಿದ್ದು ಸಾಕು. ಹೌದು, ಯಾವಾಗ ಬಂದೆ ಊರಿಂದ? ಆಂಟಿ ಅಂಕಲ್ ಮೌರ್ಯ ಎಲ್ಲ ಹೇಗಿದ್ದಾರೆ? ಸಂಬಂಧಿಕರ ಮದುವೆ ಎಂದು ವಾರದ ಹಿಂದೆ ಊರಿಗೆ ಹೋಗುತ್ತಿರುವುದಾಗಿ ಜೀವನಿಗೆ ಕರೆ ಮಾಡಿ ಹೇಳಿದನು. ಎಲ್ಲ ಸೂಪರ್. ಹೌದು, ಗಿರಿಧಾಮ ಸ್ವಲ್ಪ ಬದಲಾದ ಹಾಗಿದೆ.
ತಾನು ಬರುವಾಗ ಕೆಲವೊಂದು ಡಿಪಾರ್ಟ್ಮೆಂಟ್ ಕೆಲಸದವರು ಹಾಕಿದ ಯೂನಿಫಾರ್ಮ್ ನೋಡಿ ಕೇಳಿದನು. ಹೌದು, ಗೆಸ್ಟ್ ಹೆಚ್ಚಿದ್ದಾಗ ನಮ್ಮ ವರ್ಕರ್ಸ್ ಯಾರು ಗೆಸ್ಟ್ ಯಾರು ಅಂತ ಗೊತ್ತಾಗ್ತಾ ಇರಲಿಲ್ಲ, ಅದಕ್ಕೆ ಅಂತ ಕೆಲವೊಂದು ಕಾರಣ ಹೇಳಿದ ನಂತರ ಕುಶಲೋಪರಿ ಮಾತುಗಳ ನಡುವೆ ಜ್ಯೂಸ್ ಬಂದಿತ್ತು. ಅದೆಲ್ಲ ಬಿಡು, ಹೇಗಿದೆ ಮ್ಯಾರೇಜ್ ಲೈಫ್? ನಿನ್ನ ಮತ್ತು ಅತ್ತಿಗೆಯ ನಡುವೆ ಎಲ್ಲ ಸರಿಯಾಗಿದೆ ತಾನೇ ಎಂದು ಮನು ಜ್ಯೂಸ್ ಏರುತ್ತಾ ಕೇಳಿದರೆ, ಸದ್ಯಕ್ಕೆ ಇಬ್ಬರು ಬೆಸ್ಟ್ ಫ್ರೆಂಡ್ಸ್ ಆಗಿದ್ದೀವಿ, ಇನ್ನೂ ಗಂಡ ಹೆಂಡತಿ ಝೋನಿಗೆ ಹೋಗಲಿಲ್ಲ, ಇಲ್ಲಿಯವರೆಗೆ ಎಲ್ಲ ಸೂಪರ್ ಆಗಿದೆ ಎಂದವನ ಮಾತಿಗೆ ನಗುತ್ತಾ, ಏನೋ ಇದು ಬೆಸ್ಟ್ ಫ್ರೆಂಡ್ಸ್ ಝೋನ್ ಅಂತ ಕೇಳಿದವನಿಗೆ ತಮ್ಮಿಬ್ಬರ ನಡುವೆಯಾದ ಎಲ್ಲವನ್ನ ಹೇಳಿದ ಜೀವ ಜ್ಯೂಸ್ ಕುಡಿದು ಮುಗಿಸಿದನು. ಅಂದರೆ ನಿಮ್ಮಿಬ್ಬರ ಜಗಳಕ್ಕೆ ಬ್ರೇಕ್ ಬಿದ್ದಿದೆ ಅಲ್ವಾ? ಅಂದರೆ ಮಗ್ನೆ ನಿಜ ಹೇಳು, ಆರ್ ಯು ಲವ್ವಿನ್ ವಿತ್ ಅಂಜಲಿ? ಅವಳಿಲ್ಲಿ ಬಂದ ದಿನದಿಂದ ತಿಗಣೆ ಹಾಗೆ ಅವಳನ್ನು ಕಾಡಿಸಿದ್ದೀಯ, ಅಂಥದ್ರಲ್ಲಿ ಈಗ ಫ್ರೆಂಡ್ಸ್ ಬೇರೆ ಆಗಿದ್ದೀರಾ, ನಿಜ ಹೇಳೋ ಏನು ನಡೀತಿದೆ ಅಂತ ತುಂಬ ಕುತೂಹಲದಲ್ಲಿ ಕೇಳಿದ ಮನು ಎದುರು ನೀರಿನ ಬಾಟಲ್ ಚಾಚಿದ ಜೀವ, ಮೊದಲು ಜ್ಯೂಸ್ ಜೊತೆ ಸ್ವಲ್ಪ ನೀರು ಕುಡಿ, ನಿನಗಿರೋ ಕುತೂಹಲಕ್ಕೆ ಜ್ಯೂಸ್ ನೆತ್ತಿಗೆ ಹತ್ತಿ ಸತ್ತುಗಿತ್ತು ಹೋದೀಯ ಎಂದವನ ಕೈಯಲ್ಲಿದ್ದ ನೀರಿನ ಬಾಟಲನ್ನು ಅದರ ಜಾಗದಲ್ಲಿಟ್ಟು, ಓವರಾಗಿ ಹಾಡಬೇಡ, ಮುಚ್ಕೊಂಡು ನಾನು ಕೇಳ್ತಿರೋದಕ್ಕೆ ಆನ್ಸರ್ ಮಾಡು. ಅಂಜಲಿಯನ್ನು ಪ್ರೀತಿಸ್ತಾ ಇದ್ದೀಯಾ ಎಂದವನನ್ನೇ ಕೆಕ್ಕರಿಸಿ ನೋಡುತ್ತಾ, ಶಟ್ ಅಪ್ ಮನು. ಅಲ್ಲ, ನಿನಗ್ಯಾಕೆ ಹಾಗೆ ಅನ್ನಿಸ್ತಿದೆ? ನಮ್ಮಿಬ್ಬರ ನಡುವೆ ಜಗಳ ಕಮ್ಮಿಯಾಗಿ ಗೆಳೆಯರಾಗಿದ್ದೇವೆ ಅಷ್ಟೇ ಎಂದು ಗಂಭೀರವಾಗಿ ಹೇಳಿದನು. ನಿನ್ನ ಬಿಹೇವಿಯರ್ ಎಲ್ಲ ಹೇಳಿದೆ ಕಣೋ. ಅಂಜಲಿ ಹೆಸರು ಹೇಳಿದ ಕೂಡಲೇ ನಿನ್ನಲ್ಲಿ ಅದೇನೋ ಬದಲಾವಣೆ ಆಗುತ್ತೆ, ಅಲ್ಲದೆ ಆಗಲೇ ಹೇಳಿರೋ ಹಾಗೆ ಗಿರಿಧಾಮ ಫ್ಯೂಚರ್ ಓನರ್ ಆಗಲಿರೋ ನೀನು ಜಸ್ಟ್ ನಿನ್ನ ಹೀಗೋ ಮಾಡಲು ಚೆಫ್ ಆಗಿರೋ ಅವಳ ಜೊತೆ ಬೇಕಂತಲೇ ಜಗಳಕ್ಕೆ ಹೋಗ್ತಾ ಇರಲಿಲ್ಲ. ಆವಾಗಲೇ ನಿಮ್ಮಿಬ್ಬರ ನಡುವೆ ಅದೇನೋ ಕನೆಕ್ಷನ್ ಇತ್ತು ಅಲ್ವಾ ಅಂದಾಗ ಈ ಬಾರಿ ಜೀವ ಕೆಟ್ಟದಾಗಿ ಬಯಲು ಬಾಯಿ ತೆರೆದಾಗ ಅವನ ಕ್ಯಾಬಿನ್ ಡೋರ್ ಸದ್ದಾಗಿತ್ತು. ದೀರ್ಘವಾಗಿ ಕಣ್ಮುಚ್ಚಿ ತೆರೆದು ಕಮಿನ್ ಎಂದಾಗ ಅಂಜಲಿ ನಸುನಗುತ್ತಾ ಒಳಗಡೆ ಬಂದು ಮನು ಅಲ್ಲಿರುವುದನ್ನು ನೋಡಿ ಅವನಿಗೂ ವಿಶ್ ಮಾಡಿದಳು. ಏನೋ ಕ್ಲೋಸ್ ಫ್ರೆಂಡ್ಸ್ ಇಬ್ಬರು ಬಹಳ ದಿನಗಳ ಬಳಿಕ ಭೇಟಿಯಾಗಿದ್ದೀರಾ, ಐ ಥಿಂಕ್ ನಮ್ಮ ಮದುವೆ ಆದಮೇಲೆ ಇವತ್ತೇ ನೀವು ಮೀಟ್ ಆಗಿದ್ದೇನೋ ಅಲ್ವಾ ಅಂತ ನಗುತ್ತಾ ಕೇಳಿದರೆ, ಇಷ್ಟೊಂದು ಸಲಿಗೆಯಲ್ಲಿ ಮಾತನಾಡುತ್ತಿರುವ ಅಂಜಲಿಯನ್ನು ಮನು ಕಣ್ಣು ಬಾಯಿ ಬಿಟ್ಟುಕೊಂಡು ನೋಡುತ್ತಿದ್ದ ಕಾರಣ ಇಂದೆಲ್ಲ ಜೀವ ಮೇಲೆ ರೇಗುವುದನ್ನು ನೋಡಿದ್ದ, ಬಿಟ್ಟರೆ ಈ ರೀತಿ ಆತ್ಮೀಯತೆಯಲ್ಲಿ ಅವಳು ಮಾತನಾಡಿದ್ದು ಇದೇ ಮೊದಲು. ಅಂಜಲಿಯನ್ನೇ ದಿಟ್ಟಿಸುತ್ತಿದ್ದವನ ಕಾಲಿಗೆ ಕೆಳಗಿನಿಂದ ಒದ್ದ ಜೀವ, ಮೇಡಮ್ ಏನೋ ಕೇಳ್ತಾ ಇದ್ದಾರೆ, ಮೊದಲು ಆನ್ಸರ್ ಮಾಡು, ಆಮೇಲೆ ಕಣ್ತೆರೆದು ಕನಸು ಕಾಣು ಎಂದು ಗದರುವಂತೆ ಹೇಳಿದಾಗ ಜೀವ, ಏನದು ಮೇಡಮ್ ಅಂತೆಲ್ಲ? ಮನು, ನೀವು ನನ್ನ ಅಂಜಲಿ ಅಂತಲೇ ಕರೆಯಿರಿ ಎಂದ. ಅವಳ ಮಾತಿಗೆ ಅವನು ತಲೆ ಅಲ್ಲಾಡಿಸಿದರೆ ಜೀವ ತುಟಿ ಹಂಚಲ್ಲಿ ಅಂದವಾದ ನಗು ಅರಳಿತ್ತು. ಮದುವೆ ಆದಮೇಲೆ ಗಂಡ ಹೆಂಡತಿ ತುಂಬ ಬದಲಾಗಿದ್ದೀರಾ, ಮುಖ್ಯವಾಗಿ ನೀವು, ಹಾಗೇನೋ ಕೇಳ್ತಿದ್ದೀರಲ್ಲ ಅಂದಾಗ, ಹಾಂ ತುಂಬ ದಿನದ ಮೇಲೆ ಭೇಟಿ ಅಂತ. ಹೌದು, ಏನು ಮಾಡೋಣ, ಎಲ್ಲರಿಗೂ ನಮ್ಮ ಫ್ರೆಂಡ್ಶಿಪ್ ಮೇಲೆ ಕಣ್ಣು. ಅವನಿಗೀಗ ಮದುವೆ ಆಗಿದೆ, ಹೆಂಡತಿಗೆ ಟೈಮ್ ಕೊಡಬೇಕು, ಹಾಗಾಗಿ ನೀನು ಸ್ವಲ್ಪ ಅವನ ಬಳಿ ಮಾತನಾಡುವುದನ್ನು ಮೀಟ್ ಆಗೋದನ್ನು ಕಡಿಮೆ ಮಾಡೆಂದು ಒಂದು ಅಕ್ಕ ವಾರ್ನಿಂಗ್ ಕೊಟ್ಟಿದ್ದಾಳೆ. ಸೊ ಇನ್ಮುಂದೆ ಹೀಗೆ ತಿಂಗಳಿಗೊಮ್ಮೆ ಭೇಟಿ ಆಗೋದು ಎಂದವನ ಮಾತಿಗೆ ಅಂಜಲಿ ಜೋರಾಗಿ ನಕ್ಕರೆ ಜೀವ ಕಣ್ಸನ್ನೆಯಲ್ಲೇ ಗೆಳೆಯನಿಗೆ ಬೈಯುತ್ತಿದ್ದನು. ಓಕೆ, ಹಾಗಾದರೆ ನೀವಿಬ್ಬರು ಮಾತಾಡಿ, ನಾನು ಬಂದಿರೋದು ಯಾಕಂದರೆ ಜೀವ ಇನ್ಮೇಲೆ ಸಮ್ಮರ್ ಹಾಲಿಡೇಸ್ ಶುರು ಆಗೋದ್ರಿಂದ ಗೆಸ್ಟ್ ಲಿಸ್ಟ್ ಜಾಸ್ತಿ ಆಗಬಹುದು. ಸೊ ನನಗೆ ಕಿಚನ್ನಲ್ಲಿ ಇಬ್ಬರು ನಾರ್ತ್ ಇಂಡಿಯನ್ ಸ್ಪೆಷಲಿಸ್ಟ್ ಕುಕ್ ಬೇಕು, ಸೊ ಹೆಲ್ಪ್ ಮಾಡು ಅಂದಾಗ, ಓಕೆ, ಜಾಬ್ ಪ್ರೊಫೈಲ್ ನನಗೆ ಮೇಲ್ ಮಾಡಿಟ್ಟಿರು, ಅದರ ಪ್ರಕಾರ ನಮ್ಮ ವೆಬ್ಸೈಟಲ್ಲಿ ಹಾಕ್ತೀನಿ ಎಂದ. ಅವನ ಮಾತಿಗೆ ಒಪ್ಪಿ ಮನು, ಲಂಚ್ ತನಕ ನೀವಿದ್ರೆ ಒಟ್ಟಿಗೆ ಊಟ ಮಾಡೋಣ ಎಂದು ಅಲ್ಲಿಂದ ಹೊರಟವಳನ್ನು ಕರೆದವನು, ಅತ್ತಿಗೆ ಈಗ ನೀವು ಪರ್ಫೆಕ್ಟ್ ಚೆಫ್ ಆಗಿ ಕಾಣ್ತಾ ಇದ್ದೀರಾ ಎಂದು ಕೈ ಸನ್ನೆಯಲ್ಲಿ ಸೂಪರ್ ಎಂದರೆ ಅವಳು ಜೀವ ಅತ್ತಲೇ ನೋಡುತ್ತಾ, ಈ ಎಲ್ಲ ಕ್ರೆಡಿಟ್ಸ್ ನಿಮ್ಮ ಫ್ರೆಂಡಿಗೆ ಕೊಡಿ, ಇದಕ್ಕೆಲ್ಲ ಕಾರಣ ಅವರು ಎಂದು ಮುಗುಳ್ನಕ್ಕು ಅಲ್ಲಿಂದ ಹೊರಗಡೆ ನಡೆದಳು. ಏನೋ ಮಗ, ಹೆಂಡ್ತಿನ ಇಡೀ ದಿನ ಸೀರೆಯಲ್ಲಿ ನೋಡಿದರೆ ಎಲ್ಲಿ ಟೆಂಪ್ಟ್ ಆಗ್ತೀಯ ಅಂತ ಮುಖ ಒಂದು ಕಾಣೋ ಹಾಗೆ ಪೂರ್ತಿ ಬಾಡಿ ಕವರ್ ಮಾಡಿರೋ ಡ್ರೆಸ್ಸನ್ನು ಯೂನಿಫಾರ್ಮ್ ಆಗಿ ಮಾಡಿದ್ದೀಯಾ, ಹೇಗೆ
ಎಂದವನ ಗೆಳೆಯನ ನೋಟವನ್ನು ಗಮನಿಸಿ ಕುಳಿತಲ್ಲಿಂದ ನಿಧಾನಕ್ಕೆ ಎದ್ದಾಗ ಜೀವ ಅವನನ್ನು ಹೊಡೆಯಲು ಪೂರ್ತಿ ಕ್ಯಾಬಿನ್ ತುಂಬ ಓಡಾಡಿಸಿ ನಿಮಿಷಗಳಾದರೂ ಮನು ಅವನ ಕೈಗೆ ಸಿಗದಿದ್ದಾಗ ಟೇಬಲ್ ಒಂದು ಕಡೆ ಇವನು ಇನ್ನೊಂದು ಕಡೆ ಅವನು ನಿಂತು ಏದುಸಿರು ಬಿಡುತ್ತಿದ್ದರು. ಲೋಫರ್, ಇಲ್ಲಿಂದ ಹೋಗೋ ಮೊದಲು ನನ್ನ ಕೈಯಲ್ಲಿ ನೀನು ಒದೆ ತಿಂದೆ ಹೋಗೋದು ಅಂತ ಹೇಳಿ ಜೀವ ನೀರು ಕುಡಿದರೆ, ಅದೇನೋ ಗಾದೆ ಇದೆಯಲ್ಲ, ಇದ್ದದ್ದು ಇದ್ದ ಹಾಗೆ ಹೇಳಿದರೆ ಎದ್ದು ಬಂದು ಎದೆಗೆ ಒದ್ರು ಅಂತ ನಿನ್ನ ಕತೆನೂ ಹಾಗೆ ಆಯಿತು ನೋಡು. ನಾನು ಹೇಳಿದ್ದೆ ನಿಜ. ನಿನಗೆ ಅತ್ತಿಗೆ ಮೇಲೆ ಲವ್ ಆಗಿದೆ, ಅದಕ್ಕೆ ಅವರನ್ನು ಸೀರೆಯಲ್ಲಿ ನೋಡೋಕೆ ಆಗದೆ ಈ ರೀತಿ ಯೂನಿಫಾರ್ಮ್ ಮಾಡಿಸಿದ್ದೀಯ ಅಲ್ವಾ ಎಂದವನಂತ ನೀರಿನ ಬಾಟಲ್ ತೂರಿ ಬಂದಿತ್ತು. ಅದನ್ನು ಹಿಡಿದು ಥ್ಯಾಂಕ್ಸ್, ನನಗೂ ಹೂಡಿ ಹೂಡಿ ಬಾಯಾರಿಕೆ ಆಗಿತ್ತು ಅಂತ ನೀರು ಕುಡಿಯಲು ಶುರು ಮಾಡಿದರೆ ಜೀವ ಕ್ಷಣದಲ್ಲಿ ಅವನತ್ತ ನುಗ್ಗಿ ಅವನ ಕುತ್ತಿಗೆಯಿಂದ ಬಲವಾಗಿ ಹಿಡಿದು ಹಿಡಿಯೇಟ್, ಹಾಗೇನೋ ಹೇಳ್ತಾ ಇದೆಯಲ್ಲ, ಇನ್ನೊಮ್ಮೆ ಹೇಳು ನೋಡೋಣ ಎಂದವನ ಕೈಯಿಂದ ಕುತ್ತಿಗೆ ಬಿಡಿಸಿಕೊಳ್ಳಲು ಸೋತು, ಲೋ ಪ್ಲೀಸ್ ಬಿಡೋ, ನೀನು ಹಿಡಿದಿರೋ ರೇಂಜಿಗೆ ನನ್ನ ಕುತ್ತಿಗೆ ಮುರಿಬೋದು ಬಿಡೋ ಎಂದವನ ಬೆನ್ನಿಗೆ 2 ಗುದ್ದಿಯೇ ಜೀವ ಗೆಳೆಯನನ್ನು ಬಿಟ್ಟದ್ದು. ಜೋಕ ಪಾಟ್ ಕಣೋ, ನಿಜ ಹೇಳು, ವಾಟ್ಸ್ ಗೋಯಿಂಗ್ ಆನ್? ಅತ್ತಿಗೆ ಮೇಲೆ ಲವ್ ಏನಾದರೂ ಅಂದಾಗ ಗೆಳೆಯನತ್ತ ಗಂಭೀರ ನೋಟ ಬೀರಿದರೆ ಅವನ ಕಣ್ತಪ್ಪಿಸಿ, ಆಗಲೇ ಎಲ್ಲ ಹೇಳಿದ್ದೀನಿ ತಾನೇ, ನಾವಿಬ್ಬರು ಈಗ ಬೆಸ್ಟ್ ಫ್ರೆಂಡ್ಸ್ ಆಗಿದ್ದೀವಿ ಅಂತ ಪುನಃ ಏನೋ ಎಂದು ಕಿರಿಕಿರಿಯಾಗಿ ಕೇಳಿದನು. ಓಕೆ, ನೀವಿಬ್ಬರು ಫ್ರೆಂಡ್ಸ್. ಅತ್ತಿಗೆ ಮೈ ಮೇಲೆ ಇಷ್ಟು ದಿನ ಇದ್ದ ಸೀರೆ ಹೋಗಿ ಆ ಯೂನಿಫಾರ್ಮ್ ಏಕೆ ಬಂತು? ನನಗೆ ಗೊತ್ತಿರೋ ಹಾಗೆ ಇಂದೊಮ್ಮೆ ದಾಮಿನಿ ಆಂಟಿ ಇರೋವಾಗ ನೀನೊಮ್ಮೆ ಅವಳು ಸೀರೆ ಹುಟ್ಟಿದ್ದಕ್ಕೆ ಕೆಟ್ಟದಾಗಿ ಕಾಮೆಂಟ್ ಮಾಡಿದ್ದೆ. ಅದಾದ ಬಳಿಕ ಅದೇ ದಿನ ನೀವಿಬ್ಬರು ಒದ್ದೆಯಾಗಿ ಸ್ವಿಮ್ಮಿಂಗ್ ಪೂಲಿಂದ ಹೊರಗಡೆ ಬಂದಿದ್ರಿ. ಸೊ ಪುನಃ ಹಾಗೇನಾದರೂ ಎಂದವನ ಮಾತಿಗೆ ಜೀವನಿಗೆ ಒಮ್ಮೆ ಆ ಘಟನೆ ಕಣ್ಮುಂದೆ ಹಾದು ಹೋದಾಗ ಮೈ ಬೆಚ್ಚಗಾಗಿತ್ತು. ತಕ್ಷಣ ತಲೆಕೊಡವಿ ಗೆಳೆಯನೆದುರು ಕೈ ಮುಗಿದು, ತಂದೆ ನಿನಗೊಂದು ದೊಡ್ಡ ನಮಸ್ಕಾರ. ಲೋ, ನಿನಗೆ ಅಂಜಲಿ ಹಾಕಿಕೊಂಡಿರೋ ಯೂನಿಫಾರ್ಮ್ ಯಾರು ಹಾಕ್ತಾರೆ ಅನ್ನೋ ಚಿಕ್ಕ ಮಾಹಿತಿ ಕೂಡ ಇಲ್ವಾ? ಈಡಿಯೇಟ್, ಅವಳು ಹಾಕಿರೋದು ಚೆಫ್ ಕೋಟ್. ಮೊಬೈಲಲ್ಲಿ ಅವಳು ಮಾಸ್ಟರ್ ಚೆಫ್ ಕಾಂಪಿಟೇಷನ್ ವಿನ್ ಆದ ಮೇಲೆ ಧರಿಸಿದ ಚೆಫ್ ಕೋಟ್ ಜೊತೆ ಅವಳು ಹಿಂದೆ ಕೆಲಸ ಮಾಡುತ್ತಿದ್ದ ಹೋಟೆಲಲ್ಲಿ ಚೆಫ್ ಕೋಟ್ ಧರಿಸಿದ ಫೋಟೋವನ್ನು ತೋರಿಸಿ, ಸರಿಯಾಗಿ ನೋಡಿ ಸಾಯಿ ಎಂದು ಕೋಪದಲ್ಲಿ ಮೊಬೈಲ್ ಅವನ ಕೈಗೆ ತುರುಕಿದನು. ಓಯ್ ಮೈ ಗಾಡ್, ಏನೋ ಇದು, ಗ್ಯಾಲರಿ ತುಂಬ ಅತ್ತಿಗೆ ಫೋಟೋ ಇದೆ ಎಂದ ಕೂಡಲೇ ಮೊಬೈಲ್ ಅವನ ಕೈಯಿಂದ ಕಸಿದುಕೊಳ್ಳಲು ಹೋದರೆ, ವೆಯ್ಟ್, ನಡುವೆ ನಿಮ್ಮಿಬ್ಬರ ಕೆಲವೊಂದು ಸೆಲ್ಫಿ, ವಾವ್ ಕ್ಯೂಟ್ ಕಪಲ್ಸ್ ಕಣೋ ಎನ್ನುತ್ತಿದ್ದರೆ ಜೀವ ಮೊಬೈಲ್ ಕಿತ್ತುಕೊಂಡನು. ಅವನನ್ನು ಬಳಸುತ್ತಾ, ಮಗ ಏನೇ ಹೇಳು, ನಮ್ಮ ಅಣ್ಣಂಗೆ ಲವ್ ಆಗಿದೆ ಎಂದು ಹಾಡು ಹಾಡಿದಾಗ ಜೀವ ಕಣ್ತೇಲಿಸಿ ಹಣೆ ನೀವಿಕೊಂಡನು. ಅತ್ತಿಗೆ ಹಾಕಿರೋದು ಚೆಫ್ ಕೋಟ್ ಅನ್ನೋದು ನನಗೂ ಗೊತ್ತು. ನಿನ್ನ ಬಾಯಿ ಬಿಡಿಸಲು ಇಷ್ಟೆಲ್ಲ ನಾಟಕ ಆಡಿದ್ದು. ಕೊನೆಗೂ ನೀನು ಬಾಯಿ ಬಿಡದಿದ್ದರೂ ನಿನ್ನ ಫೋನ್ ಎಲ್ಲ ಹೇಳಿತು. ಈಗ ಈ ಚೆಫ್ ಕೋಟ್ ಹೇಗೆ ಬಂತು ಅನ್ನೋದನ್ನು ಹೇಳು ಎಂದು ಮನು ಕೈ ಕಟ್ಟಿಕೊಂಡು ಗಂಭೀರವಾಗಿ ಅವನೆದುರು ನಿಂತರೆ ಜೀವ ಕಣ್ತೆರೆದು ಅವನು ಗಿರಿಧಾಮ ಜಾಯಿನ್ ಆದ ನಂತರದ 1-2 ಘಟನೆಗಳು ಕಣ್ಮುಂದೆ ಸರಿದು ಹೋಯಿತು. ಈ ಕತೆ ಇನ್ನು ಮುಂದುವರಿಯುವುದು. ವಿಡಿಯೋ ಹಾಕೋದು ಸ್ವಲ್ಪ ಲೇಟ್ ಆಯಿತು, ಸಾರಿ ಫ್ರೆಂಡ್ಸ್. ಇನ್ನು ಮುಂದೆ ಕಂಟಿನ್ಯೂ ಆಗಿ ವಿಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿಕೊಡಿ. ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.